ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಗಣೇಶ ಉತ್ಸವದ ಅಂಗವಾಗಿ ಕಲಬುರಗಿ ಮಹಾನಗರದಾದ್ಯಂತ 5 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಸಾರ್ವಜನಿಕ ಗಣೇಶ ಮಂಡಳಿಗಳ ಮೂರ್ತಿಗಳನ್ನು ರವಿವಾರ ಸಂಜೆ ಕಲಬುರಗಿ ನಗರದ ಅಬ್ಬಾಕೆರೆ ಪುಷ್ಕರಣಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗಣೇಶ ಮಂಡಳಿಯವರು ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸುವ ಮೂಲಕ ಅದ್ಧೂರಿಯ ಮೆರವಣಿಗೆಯ ಮೂಲಕ ತಂದು ತಮ್ಮ ನೆಚ್ಚಿನ ಗಣೇಶನ ಮೂರ್ತಿಗಳನ್ನು ವಿಸರ್ಜನೆ ಮಾಡಿದರು. 5 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ ತಮ್ಮ ನೆಚ್ಚಿನ ಗಣಪನನ್ನ ಬೀಳ್ಕೊಡುವ ಭಾವುಕ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ಬೃಹತ್ ಗಾತ್ರದ LED ಪರದೆಗಳನ್ನು ಅಳವಡಿಸಲಾಗಿತ್ತು. ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರು, ಉಪಮಹಾಪೌರರು ಹಾಗೂ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಆಯುಕ್ತರಾದ ರಾಹುಲ್ ತುಕಾರಾಂ ಪಾಂಡ್ವೆ ಐಎಎಸ್ ಅವರು ತಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ವಿಗ್ರಹವನ್ನು ತಮ್ಮ ಸುಪುತ್ರನ ಜೊತೆ ಆಗಮಿಸಿ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಅಪ್ಪಾಕೆರೆ ಪುಷ್ಕರಣಿಯಲ್ಲಿ ವಿಸರ್ಜನೆ ಮಾಡಿದರು. ಅತಿಯಾದ ಮಳೆಯಿಂದ ಹಾನಿಗೊಳಗಾದ ಸೇಡಂ ತಾಲೂಕಿನ ಹೆಸರು ಬೆಳೆಯನ್ನ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ವೀಕ್ಷಣೆ ಮಾಡಿದರು. ಅತಿಯಾದ ಮಳೆಯಿಂದ ಸೇಡಂ ತಾಲೂಕಿನಲ್ಲಿ ಹಾನಿಯಾದ ಹೆಸರು ಬೆಳೆಯನ್ನು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವೀಕ್ಷಣೆ ಮಾಡಿದರು. ಸತತವಾಗಿ ಸುರಿದ ಮಳೆಯಿಂದ ಬೆಳೆ ನಷ್ಟದಲ್ಲಿ ಪ್ರಮುಖ ಹೊಲಗಳಿಗೆ ತೆರಳಿದ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೆಸರು ಹಾಗೂ ತೊಗರಿ ಬೆಳೆಗಳನ್ನು ಪರಿಶೀಲನೆ ನಡೆಸಿದರು. ಸೇಡಂ ತಾಲೂಕಿನ ಕಲಕಂಬ ಹಾಗೂ ಅಳ್ಳೊಳ್ಳಿ ಗ್ರಾಮಗಳ ಹೊಲಗಳಿಗೆ ತೆರಳಿ ರೈತರ ಅಭಿಪ್ರಾಯಗಳನ್ನು ಆಲಿಸಿದರು. ಜೊತೆಯಲ್ಲಿದ್ದ ಕೃಷಿ ಅಧಿಕಾರಿಗಳಿಗೆ ಬೆಳೆ ಹಾನಿ ಬಗ್ಗೆ ಪ್ರಾಥಮಿಕ ವರದಿಯನ್ನ ನೀಡುವಂತೆ ಸೂಚನೆ ನೀಡಿದರು. ಏನ್ ಬರಲಿದೆ ಬರಪ್ಪು ಬಿಡ್ರಿ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನದ ತಾಲೂಕಾಧ್ಯಕ್ಷರಾದ ಶಿವಶರಣ ರೆಡ್ಡಿ ಪಾಟೀಲ್, ಕೃಷಿ ಸಮಾಜದ ಅಧ್ಯಕ್ಷರಾದ ಬಸವರಾಜ್ ರೇವಗೋಣ್, ಕೃಷಿ ಸಮಾಜದ ರಾಜ್ಯ ಸದಸ್ಯರಾದ ಬಸವರಾಜ್ ಪಾಟೀಲ್ ಉಡುಗಿ ಸೇರಿದಂತೆ ಕೃಷಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ಇರುವ ಭಾರತ್ ಹೋಂಡಾ ಶೋರೂಮ್ನಲ್ಲಿ ಇಂದು ಹೋಂಡಾ ಕಂಪನಿಯ ನೂತನ 3 ಬೈಕ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ಇರುವ ಭಾರತ್ ಹೋಂಡಾ ಶೋರೂಮ್ನಲ್ಲಿ ಇಂದು ಹೋಂಡಾ ಕಂಪನಿಯ ನೂತನ CB 125 ಹಾರ್ನೆಟ್, ಶೈನ್ 100 ಡಿಲಕ್ಸ್ ಮತ್ತು ಆಕ್ಟಿವಾ 110cc ಆನಿವರ್ಸರಿ ಎಡಿಷನ್ ಬೈಕ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಶೋರೂಮ್ನ ಮಾಲೀಕರಾದ ಹರ್ಷವರ್ಧನ್ ಆನಂದ್ ತೋಷ್ನಿವಾಲ್, ಮ್ಯಾನೇಜರ್ ಅಶೋಕ್ ಬಿ ಸೇರಿದಂತೆ ತಂಡದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಅಲ್ಲದೆ ಕಮಲಾಪುರ್, ಸುಲೇಪೇಟ್ ಮತ್ತು ಚಿಂಚೋಳಿ ಶಾಖೆಗಳ ಮಾಲೀಕರಾದ ಚಾಂದ್ ಪಾಷಾ, ಗುಂಡಾರೆಡ್ಡಿ ಮತ್ತು ಮಹೇಶ್ ಉಪಸ್ಥಿತರಿದ್ದರು. CB 125 ಹಾರ್ನೆಟ್ ನ ಪ್ರಮುಖ ಲಕ್ಷಣಗಳು ಎಂದರೆ ಸ್ಪೋರ್ಟಿ ಮತ್ತು ಡ್ಯಾಶಿಂಗ್ ಲುಕ್, ಟ್ಯಾಂಕ್ ಮೇಲೆ ಕೀಲಿ, 125cc ಸಾಮರ್ಥ್ಯವಿರುವ ವಾಹನ, ಗ್ರಾಹಕರು ಹೇಳಿಕೊಳ್ಳುವ ಮೈಲೇಜ್ 62 ಕಿಲೋಮೀಟರ್ ಪ್ರತಿ ಲೀಟರ್ಗೆ ನೀಡುತ್ತದೆ. ತನ್ನ ವಿಭಾಗದಲ್ಲಿ ವೇಗವರ್ಧಕ ಎಂದು ಹೇಳಿಕೊಳ್ಳುತ್ತದೆ. ಅಂದರೆ 5.4 ಸೆಕೆಂಡುಗಳಲ್ಲಿ ಗಂಟೆಗೆ 60 ಕಿಲೋಮೀಟರ್ ವೇಗವನ್ನ ಹೆಚ್ಚಿಸುತ್ತದೆ. ಬ್ಲೂಟೂತ್ ಸಂಪರ್ಕದೊಂದಿಗೆ ಡಿಜಿಟಲ್ ಮೀಟರ್, ನ್ಯಾವಿಗೇಷನ್ ನಕ್ಷೆ, ಫೋನ್ ಕರೆಗಳು ಮತ್ತು ಸಂದೇಶ ಮತ್ತು ಸಂಗೀತ ನಿಯಂತ್ರಣ ಇದು ಹೊಂದಿದೆ. ಮೊದಲ USD ಮುಂಭಾಗದ ಫೋರ್ಕ್ ನಿಮ್ಮ ಸವಾರಿಯನ್ನು ಸುಗಮಗೊಳಿಸುತ್ತದೆ ಮತ್ತು ಉಬ್ಬುಗಳನ್ನು ಹೀರಿಕೊಳ್ಳುತ್ತದೆ. ಇದರೊಂದಿಗೆ ಎಲ್ಲ ಕಡೆ LED ಲೈಟಿಂಗ್, ಸಿಂಗಲ್ ಚಾನೆಲ್ ABS, 12 ಲೀಟರ್ ಸಾಮರ್ಥ್ಯದ ಇಂಧನದ ಟ್ಯಾಂಕ್, USB-C ಮಾದರಿಯ ಚಾರ್ಜಿಂಗ್ ಪಾಯಿಂಟ್, ಸವಾರ ಮತ್ತು ಹಿಂಬದಿ ಸವಾರರಿಗೆ ವಿಭಜಿತ ಸೀಟ್ ಅನ್ನು ಹೊಂದಿದ್ದು ಸೌಕರ್ಯಕ್ಕಾಗಿ ಆರ್ಥಿಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಬಣ್ಣಗಳು ಪಿಯರ್ ಸೈರನ್ ನೀಲಿ ಮತ್ತು ನಿಂಬೆ ಐಸ್ ಹಳದಿ, PS ನೀಲಿ ಮತ್ತು ಸ್ಪೋರ್ಟ್ಸ್ ಕೆಂಪು, ಪಿಯರ್ ಇಗ್ನಿಯಸ್ ಕಪ್ಪು, PS ನೀಲಿ ಮತ್ತು ಅಥ್ಲೆಟಿಕ್ ನೀಲಿ ಮೆಟಾಲಿಕ್ ಹೊಂದಿದೆ. ಶೈನ್ 100 ಡಿಲಕ್ಸ್ ನ ಪ್ರಮುಖ ವೈಶಿಷ್ಟ್ಯಗಳು ಎಂದರೆ 100cc ಎಂಜಿನ್, ಗ್ರಾಹಕರು ಹೇಳಿಕೊಳ್ಳುವ ಮೈಲೇಜ್ 84 ಕಿಲೋಮೀಟರ್ ಪ್ರತಿ ಲೀಟರ್ಗೆ, ಕಾಂಬಿ ಬ್ರೇಕ್ ಸಿಸ್ಟಮ್, ಕ್ರೋಮ್ ಮುಕ್ತಾಯ, ನೈಜ ಸಮಯದ ಮೈಲೇಜ್, ಖಾಲಿ ಸ್ಥಳದ ಅಂತರ, ಸೇವಾ ಸೂಚಕಗಳು ಮತ್ತು ಸಮಯದೊಂದಿಗೆ ಡಿಜಿಟಲ್ ಮೀಟರ್, ಟ್ಯೂಬ್ಲೆಸ್ ಟೈರ್ಗಳು, ಸೈಲೆಂಟ್ ಎಲೆಕ್ಟ್ರಿಕ್ ಸ್ಟಾರ್ಟರ್, ಹೊಸ ಬಾಡಿ ಗ್ರಾಫಿಕ್ಸ್, 4 ಬಣ್ಣಗಳಾದ ಇಂಪೀರಿಯಲ್ ರೆಡ್ ಮೆಟಾಲಿಕ್, ಪರ್ಲ್ ಇಗ್ನಿಯಸ್ ಕಪ್ಪು, ಅಥ್ಲೆಟಿಕ್ ನೀಲಿ ಮೆಟಾಲಿಕ್, ಜೇನಿ ಗ್ರೇ ಮೆಟಾಲಿಕ್ ಲಭ್ಯ ಇವೆ.
ಆಕ್ಟಿವಾ ವಾರ್ಷಿಕೋತ್ಸವ ಆವೃತ್ತಿಯ ಪ್ರಮುಖ ವೈಶಿಷ್ಟ್ಯಗಳು ಎಂದರೆ 110cc ಸ್ಕೂಟರ್, ಗ್ರಾಹಕರು ಹೇಳಿಕೊಳ್ಳುವ ಮೈಲೇಜ್ ಲೀಟರ್ಗೆ 62 ಕಿಲೋಮೀಟರ್, ನೈಜ ಸಮಯದ ಮೈಲೇಜ್, ಖಾಲಿ ಸ್ಥಳದ ದೂರ, ಸೇವಾ ಸೂಚಕಗಳು ಮತ್ತು ಸಮಯದೊಂದಿಗೆ ಟಿಎಫ್ಟಿ ಪರದೆಯ ಪ್ರದರ್ಶನ, ಐಡ್ಲಿಂಗ್ ಸ್ಟಾಪ್ ಸಿಸ್ಟಮ್, ಹೋಂಡಾ ತಂತ್ರಜ್ಞಾನದೊಂದಿಗೆ ಮೌನ ಆರಂಭ, ವಾರ್ಷಿಕೋತ್ಸವದ ಗ್ರಾಫಿಕ್ಸ್, 25ನೇ ವಾರ್ಷಿಕೋತ್ಸವದ ಲೋಗೋ, ಮುಂಭಾಗ ಮತ್ತು ಹಿಂಭಾಗದ ಮಿಶ್ರ ಲೋಹದ ಚಕ್ರಗಳು, USB-C ಚಾರ್ಜಿಂಗ್ ಪೋರ್ಟ್, ಕೈಗವಸು ಪೆಟ್ಟಿಗೆಯನ್ನು ತೆರೆಯುವುದು, ಬಾಹ್ಯ ಇಂಧನ ತುಂಬುವಿಕೆ, ಸೈಡ್ ಸ್ಟ್ಯಾಂಡ್ ಎಂಜಿನ್ ಕಟ್ ಆಫ್ ಮತ್ತು ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್, ಇಂಧನ ದಕ್ಷ ಟ್ಯೂಬ್ಲೆಸ್ ಟೈರ್ಗಳು ಇದರಲ್ಲಿ ಲಭ್ಯ ಇವೆ. ಈ 3 ಬೈಕ್ಗಳನ್ನು ಶೋರೂಮ್ನ ಮಾಲೀಕರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಭಾರತ್ ಹೋಂಡಾದಲ್ಲಿ ಇವತ್ತು ಹೋಂಡಾದ 3 ವೆಹಿಕಲ್ಸ್ ಲಾಂಚ್ ಮಾಡ್ತಾ ಇದ್ದೀವಿ ಸರ್. ಒಂದು ಹೋಂಡಾ ಶೈನ್ 100 DX ಮಾಡೆಲ್, ಇನ್ನೊಂದು ಬಂದ್ಬಿಟ್ಟು CB 125 ಹಾರ್ನೆಟ್ ಬಂದ್ಬಿಟ್ಟು, ಇನ್ನೊಂದು ಬಂದ್ಬಿಟ್ಟು ಆಕ್ಟಿವಾ 110cc ಒಳಗೆ ಆನಿವರ್ಸರಿ ಎಡಿಷನ್ ಅಂತ ಹೇಳಿ ಒಂದು ಟೋಟಲ್ 3 ವೆಹಿಕಲ್ಸ್ ಲಾಂಚ್ ಮಾಡಿದ್ದೇವೆ ಸರ್. ಶೈನ್ 100 ಡಿಲಕ್ಸ್ ಅಲ್ಲಿ 100cc ಎಂಜಿನ್ ಇದೆ ಸರ್. ಕಾಂಬಿ ಬ್ರೇಕ್ ಸಿಸ್ಟಮ್ ಇದೆ, ಕ್ರೋಮ್ ಫಿನಿಶ್ ಇದೆ, ಅದರಲ್ಲಿ ಡಿಜಿಟಲ್ ಮೀಟರ್ ಇದೆ, ಟ್ಯೂಬ್ಲೆಸ್ ಟೈರ್ಸ್, ನ್ಯೂ ಬಾಡಿ ಗ್ರಾಫಿಕ್ಸ್, ವೈಡ್ ಫ್ಯೂಲ್ ಟ್ಯಾಂಕ್ ಇದೆ. ಇದರಲ್ಲಿ 4 ಕಲರ್ಸ್ ಅವೈಲೇಬಲ್ ಇದೆ ಸರ್ 100cc ಅಲ್ಲಿ. ಇನ್ನೊಂದು ಬಂದ್ಬಿಟ್ಟು CB ಹಾರ್ನೆಟ್ 125cc ಸ್ಫೂರ್ತಿ ಲುಕ್ ಇದೆ ಸರ್ ಗಾಡಿಯಲ್ಲಿ. ಅದ್ರ ಕೀ ಬಂದ್ಬಿಟ್ಟು ಫ್ಯೂಲ್ ಟ್ಯಾಂಕ್ ಮೇಲೆ ಬರ್ತದೆ ಸರ್. ಇದೊಂದ್ ತರ ಡಿಫ್ರೆಂಟ್ ಇದೆ. ಫುಲ್ಲಿ TFT ಡಿಜಿಟಲ್ ಮೀಟರ್ ಇದೆ, ಬ್ಲೂಟೂತ್ ಕನೆಕ್ಟಿವಿಟಿ, ನೇವಿಗೇಷನ್ ಮ್ಯಾಪ್, ಆಮೇಲೆ ಫೋನ್ ಕಾಲ್ಸ್ ಎಲ್ಲ ನಿಮ್ಗೆ ಅದರಲ್ಲಿ ಡಿಸ್ಪ್ಲೇ ಆಗ್ತಾವು. ಇನ್ನೊಂದು ಬಂದ್ಬಿಟ್ಟು ಆಲ್ LED ಹೆಡ್ಲೈಟ್ಸ್ ಇದೆ ಸರ್. ಅದ್ರಲ್ಲಿ ಇಂಡಿಕೇಟರ್ಸ್ ಬಂದ್ಬಿಟ್ಟು ಫ್ರಂಟ್ ಹೆಡ್ಲೈಟ್ ಎಲ್ಲ ಬಂದ್ಬಿಟ್ಟು LED ಹೆಡ್ಲೈಟ್ ಇದೆ. USB-C ಟೈಪ್ ಚಾರ್ಜಿಂಗ್ ಆಪ್ಷನ್ ಇದೆ ಅದರಲ್ಲಿ. ಎಕನಾಮಿಕಲಿ ಡಿಸೈನ್ ಅಂಡ್ ಕಂಫರ್ಟ್ ಸ್ಪ್ಲಿಟ್ ಸೀಟ್ ಇದೆ ರೀ. ಇದರಲ್ಲಿ 4 ಕಲರ್ಸ್ ಅವೈಲೇಬಲ್ ಇದೆ ಸರ್. ಪ್ಲಸ್ ಇನ್ನೊಂದು ಆಕ್ಟಿವಾ 110cc ಬಂದ್ಬಿಟ್ಟು TFT ಸ್ಕ್ರೀನ್ ಇದೆ, ಬೋತ್ ಮ್ಯಾಕ್ವಿಲ್ಸ್ ಇದಾವೆ, ಐಡಲ್ ಸ್ಟಾಪ್ ಸಿಸ್ಟಮ್ ಇದೆ ಸರ್ ಅದರಲ್ಲಿ, ಆನಿವರ್ಸರಿ ಗ್ರಾಫಿಕ್ಸ್. ಸೊ ಇದು ಒಂಥರ ಡಿಫರೆನ್ಸ್ ಗ್ರಾಫಿಕ್ಸ್ ಇದೆ ಈ ಗಾಡಿಯಲ್ಲಿ. ಇದು 25 ಇಯರ್ಸ್ ಆನಿವರ್ಸರಿ ಲೋಗೋ. ಸೈಡ್ ಸ್ಟ್ಯಾಂಡ್ ಅಲ್ಲಿ ಇಂಜಿನ್ ಕಟ್ ಆಫ್ ಆಪ್ಷನ್ ಇದೆ. ಸೊ ಇದರಲ್ಲಿ ಬಂದ್ಬಿಟ್ಟು 2 ಕಲರ್ಸ್ ಇದೆ ಆನಿವರ್ಸರಿ ಎಡಿಷನ್ ಅಲ್ಲಿ. ರೆಗ್ಯುಲರ್ ಮಾಡೆಲ್ ಅಲ್ಲಿ 6 ಕಲರ್ಸ್ ಇದೆ ಸರ್. ನಮ್ಮಲ್ಲಿ ಫೈನಾನ್ಸ್ ಫೆಸಿಲಿಟಿ ಇದೆ, ಎಕ್ಸ್ಚೇಂಜ್ ಆಫರ್ಸ್ ಇದೆ, ಆಮೇಲೆ ಡಿಸ್ಕೌಂಟ್ ಆಫರ್ಸ್ ನಡೀತಾ ಇದೆ ಪ್ರೆಸೆಂಟ್ ಇವಾಗ. ಇದೆಲ್ಲ ಬಂದ್ಬಿಟ್ಟು ನಮ್ಮಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಬೇಕು. ಇವತ್ತು ಭಾರತ್ ಹೋಂಡಾ ಕಲಬುರಗಿಯವರಿಗೆ ತುಂಬಾ ಶುಭ ದಿನ. ಯಾಕಂದ್ರೆ ಹೋಂಡಾ ಕಂಪನಿ ವತಿಯಿಂದ ಇವತ್ತು 3 ಹೊಸ ಬೈಕ್ಗಳನ್ನು ಲಾಂಚ್ ಮಾಡಿದ್ದಾರೆ. ಒಂದು ಹಾರ್ನೆಟ್ CB ಹಾರ್ನೆಟ್ ಅಂತಿದೆ, 125cc ಅಲ್ಲಿ ಬರುತ್ತೆ. ಇನ್ನೊಂದು CD 100, ಅದು ಶೈನ್ 100 ಇದೆ ಅಲ್ಲ, ಅದು ಏನಾದ್ರು ಡಿಲಕ್ಸ್ ಅಂತ ಮಾಡಲ್ ಹೊಸ ತೆಗೆದಿದ್ದಾರೆ. ಇನ್ನೊಂದು 25 ಇಯರ್ಸ್ ಆಯ್ತು ಆಕ್ಟಿವಾ ಇವತ್ತಿಗೆ ಲಾಂಚ್ ಆಗಿ, ಅಂದ್ರೆ 25 ಸೆಲೆಬ್ರೇಷನ್ ಅಂತ ಒಂದು ಹೊಸ ಎಡಿಷನ್ ತೆಗೆದಿದ್ದಾರೆ. ಈ 3 ಗಾಡಿಗಳು ಇಲ್ಲಿ ಭಾರತ್ ಹೋಂಡಾ ಕ್ಲಬ್ಗಳಲ್ಲಿ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಮತ್ತು ಈ ಗಾಡಿಗಳು ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಈ ಕಾಲೇಜ್ ಹುಡುಗರ ಸಲುವಾಗಿ ಅವರು ಕಡಿಮೆ ದರದಲ್ಲಿ ಈ ಸ್ಪೋರ್ಟ್ಸ್ ಬೈಕ್ ಅನ್ನು ಎಂಜಾಯ್ ಮಾಡ್ಬೇಕಂತ ಒಂದು ತೆಗೆದಿದ್ದಾರೆ ಹಾರ್ನೆಟ್ 125. ಮತ್ತೆ ಶೈನ್ 100 ಡಿಲಕ್ಸ್ ತೆಗೆದಿದ್ದಾರೆ, ಅದು ಮಧ್ಯಮ ವರ್ಗದವರಿಗಾಗಿ. ಮೈಲೇಜ್ 80 ಮೇಲ್ಗಡೆ ಮೈಲೇಜ್ ಕೊಡುತ್ತೆ, ಮತ್ತು ಕಮ್ಮಿ ರೇಟ್ 1 ಲಕ್ಷ ಒಳಗಡೆ ಗಾಡಿ ಆನ್ ರೋಡ್ ಪ್ರೈಸ್ ನಲ್ಲಿ ಬರುತ್ತೆ ನಿಮಗೆ. ಇನ್ನೊಂದು ಎಡಿಷನ್ ಅದು ಏನಿದೆ ಅಂದ್ರೆ, ಆಕ್ಟಿವಾ ಗಾಡಿ ದೇಶದ ಎಲ್ಲ ಸ್ಕೂಟರ್ ನಲ್ಲಿ ಮೊದಲನೇ ಸ್ಥಾನ ಪಡೆದಿದೆ. ಅದು ಒಂದು ನೆನಪಿಗಾಗಿ ಇವತ್ತೇನು ಮಾಡಿದ್ದಾರೆ, 25 ವರ್ಷದ ಒಂದು ಕಾಣಿಕೆ ಏನಪ್ಪಾ ಅಂದ್ರೆ ಹೊಸ ಎಡಿಷನ್ ಮಾಡ್ಬೇಕಂತೇಳಿ ಕಂಪನಿ ಲಾಂಚ್ ಮಾಡಿದ್ದಾರೆ. ಅದ್ರ ಸದುಪಯೋಗ ಎಲ್ಲರೂ ಪಡ್ಕೋಬೇಕು. ಅದು ಜಾಸ್ತಿ ಸಿಟಿಯಲ್ಲಿ ಎಲ್ಲರೂ ಅದು ಆ ಗಾಡಿ ಪರ್ಚೇಸ್ ಮಾಡಿದ್ರೆ ಅದಕ್ಕೊಂದು ಬೆಲೆ ಬರುತ್ತೆ. ಮತ್ತೆ ಇಲ್ಲಿ ಭಾರತ ಹೋಂಡಾದಲ್ಲಿ ಎಲ್ಲ ರೀತಿಯ ಸರ್ವಿಸ್ ಇದೆ, ಮತ್ತೆ ಒಳ್ಳೆ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಎಲ್ಲ ಇದೆ. ಮತ್ತು EMI ಫೆಸಿಲಿಟಿ ಇದೆ. ಎಲ್ಲ ಫೈನಾನ್ಸ್ನವರು, ಎಂಟೆಚ್ ಫೈನಾನ್ಸ್ ಅವರು ಇಲ್ಲಿ ಯಾವಾಗಲೂ ಸಿಗ್ತಾರೆ.
ನೀವು ಯಾರ ಜೊತೆ ಅವ್ರ ಜೊತೆ ಮಾತಾಡ್ಕೊಂಡು ಯಾವ ಕಡಿಮೆ ಬಡ್ಡಿದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಆಗ ಫೈನಾನ್ಸ್ ನೀವು ಆಯ್ಕೆ ಮಾಡಿಕೊಂಡು ಇಲ್ಲಿ ಗಾಡಿ ಖರೀದಿ ಮಾಡಬೇಕು. ಮತ್ತು ಇಲ್ಲಿ ಭಾರತ ಹೋಂಡಾದ ಸ್ಪೆಷಾಲಿಟಿ ಏನಂದರೆ ಒಳ್ಳೆ ಕಸ್ಟಮರ್ ರೆಸ್ಪಾನ್ಸ್ ಇದೆ, ಒಳ್ಳೆ ವೆಹಿಕಲ್ ಸರ್ವಿಸ್ ಸಿಗುತ್ತೆ. ಇದನ್ನ ಈ ಒಂದು ಸದುಪಯೋಗ ಎಲ್ಲರೂ ಪಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ. ಕಲಬುರಗಿ ನಗರದ ಶಹಾ ಬಜಾರ್ ಬಡಾವಣೆಯಲ್ಲಿ ಇರುವ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಜಗದಂಬಾ ಮಂದಿರದಲ್ಲಿ ಗಣೇಶ ಉತ್ಸವದ ಅಂಗವಾಗಿ ಯುವಕ ಮಂಡಳದ ವತಿಯಿಂದ ಸಮಾಜದ ಮಕ್ಕಳಿಗಾಗಿ ಫ್ಯಾಷನ್ ಶೋ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಶಹಾ ಬಜಾರ್ನಲ್ಲಿ ಇರುವ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಜಗದಂಬಾ ಮಂದಿರದಲ್ಲಿ ಗಣೇಶೋತ್ಸವದ ಅಂಗವಾಗಿ ಸಮಾಜದ ಯುವಕ ಮಂಡಳದ ವತಿಯಿಂದ ಸಮಾಜದ ಮಕ್ಕಳಿಗಾಗಿ ಫ್ಯಾಷನ್ ಶೋ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸುಮಾರು 50 ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. पेपर गर्ल पूरी इस तरह के जोर से गाने बजाइए. भाई बन जाए नजीक ले stay home, stay smart, thank you. ನನ್ನ ಹೆಸರು ನಾನು ರೈತನ ಪಾತ್ರ ಮಾಡುತ್ತಿದ್ದೇನೆ. ರೈತ ನಮ್ಮ ದೇಶದ ಬೆನ್ನೆಲುಬು. ನಮ್ಮ ದೇಶದ ಯಶಸ್ಸಿಗೆ ನಾನು ಬಹಳ ಮುಖ್ಯ. श्री सोमवंशीय सहस्रार्जुन क्षत्रिय समाज, मैं अनिल अंबादास मिस्किन, श्री सोमवंशीय सहस्रार्जुन क्षत्रिय समाज युवक मंडल प्रेसिडेंट। जैसे कि सभी समाज बांधव हर वर्ष की तरह इस वर्ष भी हम लोग जो कार्यक्रम करते हैं, जो बच्चों के लिए, महिलाओं के लिए और युवतियों के लिए, आप देख रहे हैं डांस कंपटीशन हुआ आज। फैंसी ड्रेस कंपटीशन है। तो आज तकरीबन 50 से 60 बच्चे इस फैंसी ड्रेस कंपटीशन में भाग लिए हुए हैं। बहुत ही खुशी का पल है समाज के लिए कि छोटे छोटे बच्चे 1 साल से लेकर 12 साल के आयु तक के बच्चे आज के इसमें पार्टिसिपेट किए हैं। तो बहुत ही खुशी का क्षण है समाज के लिए कि छोटे से बच्चे लेकर भी जो पार्टिसिपेट कर रहे हैं, जो एनकरेजमेंट उनके माता पिता कर रहे हैं, तो हम लोगों को लिए बहुत ही अच्छे संकेत है समाज में आने वाले वर्षों में कि समाज के बच्चों में अभी से प्रोत्साहन बढ़ता जा रहा है। तो मैं इसी तरह सभी समाज बांधवों से आशा करता हूं कि ऐसे ही अपने छोटे छोटे बच्चों को लेकर हर एक कार्यक्रम में भाग लेते रहिए। बड़े बच्चों को भी भाग लीजिए। जो भी अभी आने वाले जो भी कार्यक्रम है, 1 मिनट गेम शो है महिलाओं के लिए और ड्राइंग कंपटीशन है बच्चों के लिए। तो मैं आशा करता हूं कि आने वाले प्रोग्राम्स में सभी समाज बांधव बढ़ चढ़कर हिस्सा लेंगे और इस आने वाले हर एक कार्यक्रम को इसी तरह यशस्वी और भव्य बनाएंगे बोल के मैं आशा करता हूँ। धन्यवाद। ಈ ಸಂದರ್ಭದಲ್ಲಿ ಯುವಕ ಮಂಡಳದ ಅಧ್ಯಕ್ಷರಾದ ಅನಿಲ್ ಮಿಸ್ಕಿನ್, ಉಪಾಧ್ಯಕ್ಷರಾದ ದೀಪಕ್ ಚೂಡಾಮಣಿ, ಕಾರ್ಯದರ್ಶಿ ಯೋಗೇಶ್ ಚೌಹಾಣ್, ಸಹ ಕಾರ್ಯದರ್ಶಿ ರಾಜು ಪವಾರ್, ಖಜಾಂಚಿ ವಿನಾಯಕ್ ಚೂಡಾಮಣಿ, ವಿನೋದ್ ಆರಾಧಿ, ಸತೀಶ್ ಆರಾಧಿ, ಉಮೇಶ್ ಆರಾಧಿ, ಅಜಯ್ ಚೌಹಾಣ್, ಶ್ರೀಕಾಂತ್ ಸಾಲ್ಗರ್, ಸಮಾಜದ ಪ್ರಮುಖರಾದ ರವೀಂದ್ರ ಕುಮಾರ್ ಮೇಂಗಜಿ, ಕಿಶೋರ್ ಆರಾಧಿ ಸೇರಿದಂತೆ ಯುವಕ ಮಂಡಳ ಮತ್ತು ಮಹಿಳಾ ಮಂಡಳ ಹಾಗೂ ಸಮಾಜದ ಹಿರಿಯರು, ಮಹಿಳೆಯರು, ಕಿರಿಯರು ಸೇರಿಕೊಂಡು ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯಲ್ಲಿ ಇರುವ ಶ್ರೀ ಜಡೆ ಶಂಕರಲಿಂಗ ದೇವಸ್ಥಾನದಲ್ಲಿ ದೇವಸ್ಥಾನ ಟ್ರಸ್ಟ್ ಮತ್ತು ಕಲಬುರಗಿ ಜಿಲ್ಲಾ ಬಣಗಾರ ಸಮಾಜದ ವತಿಯಿಂದ ಅದ್ದೂರಿ ಪಲ್ಲಕ್ಕಿ ಉತ್ಸವ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯಲ್ಲಿ ಇರುವ ಶ್ರೀ ಜಡೆ ಶಂಕರಲಿಂಗ ದೇವಸ್ಥಾನದಲ್ಲಿ ದೇವಸ್ಥಾನ ಟ್ರಸ್ಟ್ ಮತ್ತು ಕಲಬುರಗಿ ಜಿಲ್ಲಾ ಬಣಗಾರ ಸಮಾಜದ ವತಿಯಿಂದ ಜಾಗರಣೆಯ ನಿಮಿತ್ತ ರವಿವಾರ ದಿನಾಂಕ 31 ಆಗಸ್ಟ್ 2025 ಸಾಯಂಕಾಲ 8:30 ಗಂಟೆಯಿಂದ ಬೆಳಗಿನ ಜಾವದವರೆಗೆ ಭಜನಾ ಕಾರ್ಯಕ್ರಮ ಜರುಗಿತು. ಪಲ್ಲಕ್ಕಿ ಉತ್ಸವವು ಸೋಮವಾರ ದಿನಾಂಕ 1 ಸೆಪ್ಟೆಂಬರ್ 2025 ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ಬ್ಯಾಂಡ್ ಬಾಜಾ ಭಜಂತ್ರಿ ವಾದ್ಯ ವೈಭವಗಳೊಂದಿಗೆ ಶ್ರೀ ಜಡೆ ಶಂಕರಲಿಂಗ ದೇವರ ಪಲ್ಲಕ್ಕಿ ಉತ್ಸವವು ಪ್ರಾರಂಭವಾಗಿ ನಗರದ ಮುಖ್ಯ ಬೀದಿಗಳ ಮುಖಾಂತರ ದೇವಸ್ಥಾನ ತಲುಪಿ ಮಂಗಲಗೊಂಡಿತು. ಸಮಾಜದ ಸಕಲ ಸದ್ಭಕ್ತರು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ತನುಮನ ಧನದಿಂದ ಸೇವೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದು ಯಶಸ್ವಿಗೊಳಿಸುವ ಮೂಲಕ ಶ್ರೀ ಜಡೆ ಶಂಕರಲಿಂಗ ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಶ್ರೀ ಜಡಶಂಕರಲಿಂಗಂ ಮಕ್ತಂಪುರ ಕಲಬುರಗಿ ಸಮಾಜ ಮತ್ತು ಟ್ರಸ್ಟ್ ನಿನ್ನೆ ದಿವಸ ಭಾಳ ಚೆನ್ನಾಗಿ ಆಯಿತು. ಮಹಾಪ್ರಸಾದ ಇತ್ತು, ಇನ್ನು ಭಾಳ ಚೆನ್ನಾಗಿ ಆಯಿತು. ಇವತ್ತು ಪಲ್ಲಕ್ಕಿ ಉತ್ಸವ ಇರುತ್ತದೆ. ಮಧ್ಯಾಹ್ನ 2:30-3 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 10:30-11 ತನಕ ಮುಟ್ಟುತ್ತದೆ ಇದಕ್ಕೆ ಗುಡಿಗೆ. ನಮ್ಮ ಸಮಾಜ ಬಾಂಧವರು ಎಲ್ಲರೂ ಸೇರಿ ಪ್ರತಿ ವರ್ಷ ಈ ಥರ ನಾವು ಮಾಡ್ಕೋತಾ ಏನಿಲ್ಲ ಅಂದ್ರೆ ಈಗ 150-200 ವರ್ಷ ಹಿಡ್ಕೊಂಡು ಅದ ಇದು. ನಮ್ಗೆ ತಿಳಿದ ಮಷ್ಟಿಗೆ ಅಷ್ಟದ. ಮತ್ತು ಹಂಗೆ ಚೆನ್ನಾಗಿ ಮಾಡ್ತಾಯಿದ್ದೆವು. ಪ್ರತಿ ವರ್ಷದಂತೆ ಈ ವರ್ಷವೂ ಹಿರಿಯರೇ ನಮಗೆ ಮಾರ್ಗದರ್ಶನ ತೋರಿಸ್ಯಾರ. ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆಯಿಂದ ನಾವು ಸಮಾಜ ಮತ್ತು ಟ್ರಸ್ಟ್ ಎಲ್ಲರೂ ಕೂಡಿ, ಗಲ್ಲಿಯವರು ಕೂಡಿ, ಎಲ್ಲ ಸಮಾಜ ಬಾಂಧವರು ಕೂಡಿ ಪ್ರತಿ ವರ್ಷ ಈ ಪಲ್ಲಕ್ಕಿ ಮತ್ತು ಕಾಂಡ ಅತಿ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡಿ ಮಾಡ್ತೇವೆ. ರಾಜು ಬೈರಾಮಡಿಗೆಯವರು, ಮಲ್ಲಿಕಾರ್ಜುನ ಕಣಿಗೆಯವರು, ಮಾರುದ್ರ ಚೌಧರಿ ಅವರು, ಎಲ್ಲ ಸದಸ್ಯರು ಕೂಡಿ ನಾವು ಅತಿ ವಿಜೃಂಭಣೆಯಿಂದ ಶಂಕರಲಿಂಗ ದೇವಸ್ಥಾನದ ಜಾತ್ರೆ ಮಾಡ್ತಾ ಇದ್ದೇವೆ. ಜಡೆ ಶಂಕರಲಿಂಗ ದೇವಸ್ಥಾನದ ಸಮಿತಿಯ ಉಪಾಧ್ಯಕ್ಷರಾದ ಶಂಕರಲಿಂಗ ಜಾತ್ರೆ ವರ್ಷ ಮಾಡುತ್ತಿರ್ತೇವೆ. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಬಣಗಾರ ಸಮಾಜದ ಅಧ್ಯಕ್ಷರಾದ ರಾಜೇಶ್ ಧೂಳಪ್ಪ ಭೈರಾಮಡಗಿ, ಪ್ರಧಾನ ಕಾರ್ಯದರ್ಶಿಗಳಾದ ನಾಗೇಂದ್ರ ವಿ ಕಲ್ಯಾಣಿ, ಶ್ರೀ ಜಡೆ ಶಂಕರಲಿಂಗ ದೇವಸ್ಥಾನ ಟ್ರಸ್ಟ್ ಕಲಬುರಗಿ ಅಧ್ಯಕ್ಷರಾದ ಆನಂದ್ ಎಸ್ ದಂಡೋತಿ, ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಎನ್ ಧನಶೆಟ್ಟಿ, ಸಮಾಜದ ಸಲಹಾ ಸಮಿತಿಯ ಸದಸ್ಯರಾದ ವೀರಭದ್ರ ಸಂಬಣ್ಣ ಸಿಂಪಿ, ಬಸವರಾಜ್ ಎಸ್ ರೋಣದ್, ಶಂಭುಲಿಂಗ್ ಕೆ ದುದನಿ, ಸೋಮಶೇಖರ್ ಎಸ್ ಬಣಗಾರ್, ಘಳೆಪ್ಪ ಎ ದೊಡಮನಿ, ಕಲಬುರಗಿ ಜಿಲ್ಲಾ ಬಣಗಾರ ಸಮಾಜದ ಪದಾಧಿಕಾರಿಗಳಾದ ಅಧ್ಯಕ್ಷರಾದ ರಾಜೇಶ್ ಧೂಳಪ್ಪ ಭೈರಾಮಡಗಿ, ಉಪಾಧ್ಯಕ್ಷರಾದ ಮಹಾರುದ್ರಪ್ಪ ಎಸ್ ಚೌಧರಿ, ಮಲ್ಲಿಕಾರ್ಜುನ್ ಎಸ್ ಕಿಣಗಿ, ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ವಿ ಕಲ್ಯಾಣಿ, ವ್ಯವಸ್ಥಾಪಕ ಕಾರ್ಯದರ್ಶಿ ಶಿವಕುಮಾರ್ ಎ ಕಲ್ಯಾಣಿ, ಜಂಟಿ ಕಾರ್ಯದರ್ಶಿ ದತ್ತಾತ್ರೇಯ ಎಸ್ ಕುರ್ಲೆ, ಜಂಟಿ ಕಾರ್ಯದರ್ಶಿ ನಾಗೇಶ್ ಸಿ ಧನಶೆಟ್ಟಿ, ಖಜಾಂಚಿ ಸಂಗಮೇಶ್ ಪಿ ನಂದಿ, ಆಡಳಿತ ಮಂಡಳಿಯ ಸದಸ್ಯರಾದ ಶಿವಲಿಂಗಪ್ಪ ಎಸ್ ಕಾಳಗಿ ನಿಂಬರ್ಗಿ, ಸುಭಾಷ್ ಕೆ ಬಣಗಾರ್, ಶ್ರವಣ ಎಸ್ ಮಾಶಾಳ್, ಶಿವಕುಮಾರ್ ಸಿ ಕುರ್ಲೆ, ಶರಣು ಬಿ ಮರಬ್, ನಾಗೇಶ್ ಆರ್ ನಂದಿ, ಮಲ್ಲಿಕಾರ್ಜುನ್ ಎಸ್ ಕಂಕರಿ, ವಿಶ್ವನಾಥ್ ಬಿ ಪುರ್ಲೆ, ಗಂಗಾಧರ್ ವಿ ಮಣೂರೆ, ಸಾತಲಿಂಗಪ್ಪ ಬಿ ಆಲ್ಮೇಲ್, ಮಲ್ಲಿಕಾರ್ಜುನ್ ಎಸ್ ಹಲ್ಕಟ್ಟಿ, ಕಲ್ಯಾಣಿ ಆರ್ ಮೇತ್ರಿ, ರಮೇಶ್ ಎಸ್ ಧನಶೆಟ್ಟಿ, ರವಿಕುಮಾರ್ ಎ ದೊಡ್ಕುಂಡಿ, ಶಂಕರ್ ಎ ಕೋಳ್ಕೂರ್, ಅಣವೀರಪ್ಪ ರಾಜು ಎಸ್ ಕಲ್ಯಾಣಿ, ಪ್ರಭಾಕರ್ ಎಸ್ ಸಿಂಪಿ, ಶರಣಬಸಪ್ಪ ಬಿ ದೊಡ್ಡಮನಿ, ಸುಭಾಷ್ ಎಸ್ ದೊಡ್ಡಮನಿ ಹಾಗೂ ರವಿಕುಮಾರ್ ಸಿ ಬಣಗಾರ್ ಸೇರಿದಂತೆ ಬಣಗಾರ ಸಮಾಜದ ಇತರೆ ಅನೇಕ ಜನರು ಭಾಗವಹಿಸಿದ್ದರು. ಅತಿವೃಷ್ಟಿಯಿಂದ ಆದ ಬೆಳೆ ಹಾನಿಯ ಸಮೀಕ್ಷೆ ನಡೆಸಿ ತಲಾ ಎಕರೆಗೆ ಕನಿಷ್ಠ 25,000 ರೂಪಾಯಿ ಪರಿಹಾರ ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ರೈತರ ಬೃಹತ್ ಸಾಮೂಹಿಕ ಧರಣಿ ಸತ್ಯಾಗ್ರಹ ನಡೆಸಲಾಯಿತು.
ಅತಿವೃಷ್ಟಿಯಿಂದ ಆದ ಬೆಳೆ ನಷ್ಟ ಸಮೀಕ್ಷೆ ಮಾಡಿ ತಲಾ ಎಕರೆಗೆ ಕನಿಷ್ಠ 25,000 ರೂಪಾಯಿ ಪರಿಹಾರ ನೀಡಿ ತಕ್ಷಣ ಹಿಂದಿನ ಬಾಕಿ ಬೆಳೆ ವಿಮೆ ಪಡೆಯಲು ಅಗತ್ಯ ಕ್ರಮ ವಹಿಸಿ ರೈತರ ಖಾಸಗಿ ಸೇರಿ ಎಲ್ಲಾ ಸಾಲ ಮನ್ನಾ ಮಾಡಿ ಮುಂದಿನ ಬೆಳೆಗೆ ಉಚಿತ ಬೀಜ, ಗೊಬ್ಬರ, ಕ್ರಿಮಿನಾಶಕ ಒದಗಿಸುವಂತೆ ಆಗ್ರಹಿಸಿ ಕೆಪಿಆರ್ಎಸ್ ವತಿಯಿಂದ ರೈತರ ಬೃಹತ್ ಸಾಮೂಹಿಕ ಧರಣಿ ಸತ್ಯಾಗ್ರಹ ಸೆಪ್ಟೆಂಬರ್ 1ರಿಂದ 8ರವರೆಗೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಹಮ್ಮಿಕೊಳ್ಳಲಾಗಿದೆ. ರೈತರ ರಕ್ಷಣೆ ಮಾಡಲು ತೊಗರಿ, ಉದ್ದು, ಹೆಸರು, ಸೋಯಾ, ಹತ್ತಿ ಬರ್ಬಾದಾದರೂ ಕೂಡ ಸಮೀಕ್ಷೆ ಮಾಡಲು ಸರ್ಕಾರಕ್ಕೆ ಬೆಳೆ ನಷ್ಟ ಪರಿಹಾರ ಕೊಡಲೇಬೇಕು. ಹೆಸರು, ಸೋಯಾ ಬೆಳೆ ನಷ್ಟ ಪರಿಹಾರ ಹೆಚ್ಚಳ ಮಾಡಲೇಬೇಕು. ಆತ್ಮಹತ್ಯೆ ತಡೆಗಟ್ಟೆ. ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿರಂತರವಾಗಿ ಮಳೆ ಸುರಿದಿದ್ದರಿಂದ ಇಡೀ ಗುಲ್ಬರ್ಗ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಎಲ್ಲ ಬೆಳೆಗಳು ಅಂದ್ರೆ ಏನು ಉದ್ದು, ಹೆಸರು ಬೆಳೆಯಂತೂ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ. ಇದ್ದಂಥ ತೊಗರಿನೂ ಕೂಡ ಇವತ್ತೆಲ್ಲ ನೀರು ನಿಂತು ನೆಟ್ಟಿ ಹೊಲಕ್ಕೆ ಶುರು ಮಾಡಿದ ತೊಗರಿನೂ ಕೂಡ ಆಗಲ್ಲ. ಹಿಂಗಾಗಿ ಇವತ್ತು ರೈತರ ಹೊಲಗಳು ಒಂದ್ ಕಡೆ ಬೀಳು ಬಿದ್ದಾವ, ಎಲ್ಲ ಕಡೆ ಹುಲ್ಲು ಬೆಳೆದು ಬಿಟ್ಟದ, ಇನ್ನೂ ಒಂದ್ ಕಡೆ ಬೆಳೆ ಇದ್ದಿದ್ದಲ್ಲೇ ಮೊಳಕೆ ಹೊಡೆದು ಹೋಗ್ಯದ. ಹಿಂಗಾಗಿ ರೈತರು ಅತ್ಯಂತ ಕಷ್ಟದಾಗರ. ಸರ್ಕಾರ ಕೂಡಲೇ ಅದ್ರ ಬಗ್ಗೆ ಸಮೀಕ್ಷೆ ಮಾಡಬೇಕು. ಬರೀ ಏನು ಸಮೀಕ್ಷೆ ಇಲ್ಲ, ಬರೀ ಸುಳ್ಳು ಹೇಳಿಕೆಗಳು ಕೊಡ್ತಾರೆ ಮಂತ್ರಿಗಳು. ನಿಜವಾಗ್ಲೂ ಸಮೀಕ್ಷೆಗೆ ಆದೇಶ ಮಾಡಬೇಕು. ಸಮೀಕ್ಷೆ ಮಾಡಬೇಕು. ಎಲ್ಲ ರೈತರಿಗೆ ಪ್ರತಿ ಎಕರೆಗೆ ಒಂದು 25,000 ರೂಪಾಯಿ ಪರಿಹಾರಧನ ಘೋಷಣೆ ಮಾಡ್ಬೇಕಂತೇಳಿ ಇವತ್ತ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಈ ಒಂದು ರೈತರ ಹೋರಾಟ ಇಂದು ಪ್ರಾರಂಭ ಆಗ್ಯದ. ಈ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಇದಕ್ಕೆ ಬೆಂಬಲ ಸೂಚಿಸಿ ನಾವು ಕೂಡ ಇದರಲ್ಲಿ ಭಾಗವಹಿಸ್ತೇವೆ. ಈ ಹೋರಾಟ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಈ ರೈತರ ಸಮಸ್ಯೆಗೆ ಸ್ಪಂದಿಸಿ ಪರಿಹಾರ ಘೋಷಣೆ ಮಾಡುವವರೆಗೂ ಕೂಡ ಈ ಒಂದು ಹೋರಾಟ ಮುಂದುವರಿಸಬೇಕಂತ ಅವ್ರು ತೀರ್ಮಾನ ಮಾಡ್ಯಾರ. ಅದಕ್ಕಾಗಿ ನಾವು ಈ ಹೋರಾಟದಲ್ಲಿ ಇವತ್ತು ಭಾಗವಹಿಸಿ ಹೋರಾಟ ಪ್ರಾರಂಭ ಮಾಡಿವಿ. ತಿಂಗಳಾನುಗಂಟ್ಲೆ ಅದನ್ನು ಕೂಡ ಸರ್ಕಾರ ಮಾನವತೆ ದೃಷ್ಟಿಯಿಂದ ಒಪ್ಪಬೇಕು. ಹಿಂದೆ ಬ್ರಿಟಿಷ್ ಸರ್ಕಾರ ಇದ್ದಾಗನು ಕೂಡ ಪರಿಹಾರ ಘೋಷಣೆ ಮಾಡ್ಯಾರ. ಆದ್ರೆ ಇದು ನಮ್ದೇ ಚುನಾಯಿತ ಪ್ರತಿನಿಧಿಗಳು ನಮ್ಮ ಬಗ್ಗೆನೇ ಈ ಕಡೆ ತಿರುಗಿ ನೋಡ್ಲಕ್ ತಯಾರಿಲ್ಲ. ಮಂತ್ರಿ ಮಾನ್ಯರು ದಯವಿಟ್ಟು ಅವರ ದಂಧ ಬಿಡಬೇಕು. ಆ ದಂಧ ಬಿಟ್ಟು ರೈತರ ನೆರವಿಗೆ ಬರ್ಬೇಕಂತ ಈ ಒಂದು ಹೋರಾಟ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಈ ಧರಣಿ ಸತ್ಯಾಗ್ರಹದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಶರಣಬಸಪ್ಪ ಮಮಶೆಟ್ಟಿ, ಅಲ್ತಾಫ್ ಇನಾಮದಾರ್, ಸುಭಾಷ್ ಜೇವರ್ಗಿ, ಎಂಬಿ ಸಜ್ಜನ್, ದಿಲೀಪ್ ನಾಗುರೆ, ರಾಯಪ್ಪ ಹುರುಮುಂಜಿ, ಸಿದ್ದರಾಮ್ ದಣ್ಣೂರು, ಅಶೋಕ್ ಹೂಗಾರ್, ಸಾಯ್ಬಣ್ಣ ಗುಡ್ಬಾ, ಜಾವೇದ್ ಹಸೇನ್, ಕ್ಷಮಲಿಂಗ್ ನಾಗು ಕಂತಿ, ಪರಮೇಶ್ವರ್ ಕಾಂತ, ಸಿದ್ದಪ್ಪ ಕಲಶೆಟ್ಟಿ, ಗುಂಡಪ್ಪ, ಸುನಿಲ್ ಹೆರೂರು, ರೋಜಪ್ಪ ದೇವೇಂದ್ರಪ್ಪ ಪಾಟೀಲ್, ಜಾಫರ್ ಖಾನ್ ಸಾಬ್, ಸಿದ್ದಲಿಂಗಯ್ಯ ಸ್ವಾಮಿ, ಶಂಕರಯ್ಯ ಸ್ವಾಮಿ, ಸಿದ್ಧಾರ್ಥ್ ಠಾಕೂರು, ವೈಜನಾಥ್ ಸಾತಪ್ಪನೋರ್, ಚಂದ್ರಕಾಂತ್ ಮುಸ್ತಾರಿ, ಪ್ರಭು ಪ್ಯಾರಾಬದ್ದಿ, ವೀರ್ ಶೆಟ್ಟಿ ಪೋಲಕಪಳ್ಳಿ, ರಾಮಣ್ಣ ನಾಗಭುಜಂಗಿ, ರಾಜ್ಕುಮಾರ್, ಸೈಯದ್ ಅತಾಫ್ ಅಲಿ, ಶಿವಕುಮಾರ್ ಹೆರೂರು, ರೇವಣಸಿದ್ದಪ್ಪ ಜಂಬಶೆಟ್ಟಿ, ಶ್ರೀನಿವಾಸ್ ಕೆಂಚ, ಮೆಹಬೂಬ್ ಶಹಾ ಕುರುಕೋಟಿ, ದೇವು ಬಿರಾದಾರ್, ಚಂದಪ್ಪ ಪೂಜಾರಿ, ಸಾಯ್ಬಣ್ಣ ಕೊರಬಾ, ಅಂಬಾರಾಯ್ ಪೊಲೀಸ್ ಪಾಟೀಲ್, ಹನುಮಂತ ತಳವಾರ್, ವೀರಯ್ಯ ಸ್ವಾಮಿ ತರ್ನಳ್ಳಿ, ಮೌನೇಶ್ ನಾಲ್ವಾರ್, ಸಿದ್ದಮ್ಮ ಮುತ್ತಿಗಿ, ರೇವುನಾಯಕ್ ಜಾಧವ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿಯ ದೂರದರ್ಶನ ಕೇಂದ್ರವನ್ನು ಉಳಿಸಿಕೊಡುವಂತೆ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಶರಣು ಪಪ್ಪ ಅವರು ರವಿವಾರ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಗುಲ್ಬರ್ಗಾ ದೂರದರ್ಶನ ಕೇಂದ್ರವನ್ನು ಉಳಿಸಿಕೊಂಡು ಪುನಃ ಮೊದಲಿನಂತೆ ಕಾರ್ಯಕ್ರಮಗಳನ್ನು ರೆಕಾರ್ಡಿಂಗ್ ಮತ್ತು ಪ್ರಸಾರ ಮಾಡಲು ಅನುಕೂಲ ಮಾಡಿಕೊಡಬೇಕು ಎಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ ಅಧ್ಯಕ್ಷರಾದ ಶರಣಬಸಪ್ಪ ಎಂ ಪಪ್ಪ ಅವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಸುಮಾರು 48 ವರ್ಷದಿಂದ ಕಲಬುರಗಿಯಲ್ಲಿ ದೂರದರ್ಶನ ಕೇಂದ್ರ, ಅದು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ದೂರದರ್ಶನ ಕೇಂದ್ರ. 77ರಲ್ಲಿ ಆಗಿನ ಒಂದು ಸೆಂಟ್ರಲ್ ಮಿನಿಸ್ಟರ್ ಆದಂಥ LK ಅಡ್ವಾಣಿಯವರು ಈ ಒಂದು ದೂರದರ್ಶನ ಕೇಂದ್ರವನ್ನು ನಮಗೆ ಕೊಟ್ಟಿದ್ದರು. ಈಗ ಸುಮಾರು 4 ವರ್ಷದಿಂದ ಈ ಒಂದು ದೂರದರ್ಶನ ಕೇಂದ್ರವನ್ನು ಮುಚ್ಚಂಥ ಹುನ್ನಾರ ನಡೆದಿದೆ. ಅದರ ಸಲುವಾಗಿ ನಾವು ಒಂದು ತಿಂಗಳ ಹಿಂದೆಯೇ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೂಡ ಕಳಿಸಿದ್ವಿ. ಇಲ್ಲಿ ಈ ಒಂದು ಕೇಂದ್ರ, ದೂರದರ್ಶನ ಕೇಂದ್ರ ಇಲ್ಲಿನ ಭಾಗ ಅಂದರೆ ಕಲ್ಯಾಣ ಕರ್ನಾಟಕ ಭಾಗ, ಮೊದಲೇನು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಿದ್ರು, ಹಿಂದುಳಿದ ಭಾಗ,
ಈ ಹಿಂದುಳಿದ ಭಾಗದ ಒಂದು ಸಾಹಿತಿಗಳು, ಕಲಾವಿದರು, ವಿಜ್ಞಾನಿಗಳು, ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತೆ ಈ ಒಂದು ದೂರದರ್ಶನ ಕೇಂದ್ರ ನಿರ್ಮಾಣ ಮಾಡಿದರು. ಈಗ ಈ ಒಂದು ಕೇಂದ್ರದಲ್ಲಿ ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ. ಯಾಕಂದರೆ ಡಿ ಚಂದನ ಅಂತ ಏನು ಚಾನಲ್ ಆಗಿದ್ದ ಬಳಿಕ ಈ ಒಂದು ಕೇಂದ್ರವನ್ನು ಮುಚ್ಚುವಂಥ ಒಂದು ಪ್ರಯತ್ನ ಕೇಂದ್ರ ಸರ್ಕಾರದಾಗಿದೆ. ಸುಮಾರು 109 ಹುದ್ದೆಗಳು ಇಲ್ಲಿದ್ದವು. ಈ 109 ಹುದ್ದೆಗಳಲ್ಲಿ ಈಗ ಬರೀ 10 ಹುದ್ದೆಗಳು ಇದ್ದು ಇಲ್ಲಿದ್ದಂಥ ಉಪಕರಣಗಳು ಕೂಡ ಬೆಂಗಳೂರಿನ ಒಂದು ಡಿಗೆ ಚಂದನಕ್ಕೆ ತೊಗೊಂಡು ವಾಪಸ್ ತೊಗೊಳ್ತಾ ಇದ್ದಾರೆ. ಇದು ಅಲ್ಲದೆ ಇಲ್ಲಿ ಏನದ ಯಾವ ಖಾಲಿ ಆಗಿದ್ದ ಹುದ್ದೆಗಳನ್ನು ಭರ್ತಿ ಮಾಡಲಾರ್ದೇ ಇಲ್ಲಿಂದು ಯಾವುದೂ ಕಾರ್ಯಕ್ರಮಗಳು ನಡೆಸದೇ ಒಂದು ಅನ್ಯಾಯ ಆಗ್ತಾಯಿದೆ. ಈ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಬರೀ ಇಂಡಸ್ಟ್ರಿ ಮಾತ್ರ ಅಲ್ಲ, ನಮ್ಮ ಭಾಗದ ಸಾಹಿತಿಗಳಿಗೆ, ಕಲಾವಿದರಿಗೆ, ವಿಜ್ಞಾನಿಗಳಿಗೆ ಮತ್ತು ಕೃಷಿಕರಿಗೆ ನಡೆಯುವಂಥ ಕೆಲಸಗಳು ಏನು, ಯಾವ ರೀತಿ ಇಲ್ಲಿನ ಒಂದು ಕಾರ್ಯಕ್ರಮಗಳು ರೆಗ್ಯುಲರಾಗಿ ನಡಿಬೇಕು. ಕೆಲವು ಕಾರ್ಯಕ್ರಮಗಳು ಮುಚ್ಚುವಂಗೆಲ್ಲ ಬಂದ್ ಮಾಡೋಂಗಿಲ್ಲ. ಕೃಷಿದಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಇವತ್ತಿನ ಸಾಹಿತಿ, ಕಲಾ ಈ ಒಂದು ಕಾರ್ಯಕ್ರಮ ರೆಗ್ಯುಲರಾಗಿ ನಡೆಯುವಂಥ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಇಲ್ಲಿಂದ ಬೆಂಗಳೂರಿಗೆ ಚಂದನ ಒಂದು ಸ್ಟುಡಿಯೋಗೆ ಹೋಗಿ ಇಲ್ಲಿಂದು ಪ್ರೋಗ್ರಾಮ್ ರೆಕಾರ್ಡಿಂಗ್ ಮಾಡಬೇಕಂದ್ರೆ ನಮ್ಮ ಈ ಕಲಾವಿದರು, ಬಡ ಕಲಾವಿದರು ಇರ್ತಾರೆ, ಇಲ್ಲಿಂದ ಹೋಗೋದು 700-800 ಕಿಲೋಮೀಟರ್ ಅವ್ರಿಗೆ ತೊಂದರೆ ಆಗುವಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಆ್ಯಕ್ಟಿವಿಟೀಸ್ನಲ್ಲಿ ಇಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ನಾವು ಮನವಿ ಮಾಡಿಕೊಳ್ಳೋದು ಕೇಂದ್ರ ಸರ್ಕಾರಕ್ಕೆ ಏನಂದರೆ, ಈ ಒಂದು ಏನು ನಮ್ಮ ದೂರದರ್ಶನ ಕೇಂದ್ರವನ್ನು ಮುಚ್ಚುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀರಿ, ಇದು ನಿಲ್ಲಿಸಬೇಕು. ನೀವು ಕೇಂದ್ರ ಸರ್ಕಾರ ಹೇಳ್ತೀರಿ ಪ್ರತಿ ವರ್ಷ ನಾವು ಇಷ್ಟು ಒಂದು ಎಂಪ್ಲಾಯ್ಮೆಂಟ್ಸ್ ಉದ್ಯೋಗಗಳನ್ನು ನಿರ್ಮಿಸ್ತೀವಿ, ಕೊಡ್ತೀವಂತ. ಆದರೆ ಹಿಂದುಳಿದ ಭಾಗ, ಈ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಏನು ಹುದ್ದೆಗಳು ಕೊಡೋದು ದೂರ ಉಳಿತು. ನೀವು ಕೊಟ್ಟಂಥ ಒಂದು ಏನು ನಮಗೆ ಈ ಬಹಳಷ್ಟು ಒಂದು ಇವತ್ತಿನ ದಿವಸ ಕಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ದೀರಿ. ನೀವು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಏನು ಹೇಳ್ತಿದ್ದೀರಿ, ನೀವು ಸುಮಾರು ನಾವು ಇಷ್ಟು ವರ್ಷಕ್ಕಿಷ್ಟು ಉದ್ಯೋಗಗಳು ಕೊಡ್ತೀವಿ ಅಂದ್ರೆ, ಆದರೆ ನಮ್ಮಲ್ಲಿದ್ದಂಥ ಉದ್ಯೋಗ ಕೂಡ ಕಸ್ಕೊಂಡು ನಮ್ಮ ಈ ಭಾಗದ ಜನರಿಗೆ ಅನ್ಯಾಯ ಮಾಡ್ತಿದ್ರಿ. ಈ ಒಂದು ಕೆಟ್ಟ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬಾರ್ದು. ನಮ್ಮ ಈ ಭಾಗದ ಈ ದೂರದರ್ಶನ ಕೇಂದ್ರ ನಮ್ಮಲ್ಲಿಯೇ ಉಳಿಬೇಕು. ಈ ಸುದ್ದಿಗೋಷ್ಠಿಯಲ್ಲಿ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ವಿ ಇಂಗಿನಶೆಟ್ಟಿ, ಶಾಂತರೆಡ್ಡಿ ಪೇಟ್ ಶಿರೂರ್, ಜಗದೀಶ್ ಗಾಜರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.